ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಇಲ್ಲ. ಯಾರು ಬಂಡವಾಳಶಾಹಿಗಳಿದ್ದಾರೆ, ಯಾರು ಈಗ ಅಧಿಕಾರದಾಗಿದ್ದಾರೆ, ಅವರು ಕಾಂಗ್ರೆಸ್ ಪಕ್ಷನ ಬೆದರಿಸ್ತಾರೆ. ಅವರು ಕುಣಿದಂಗೆ ಕಾಂಗ್ರೆಸ್ ಪಕ್ಷ ಕುಣಿತಾ ಇದೆ. ಸುಮ್ಗೆ ಭಾಷಣಕ್ಕೆ ಕಾಂಗ್ರೆಸ್ ಪಕ್ಷ ಅಹಿಂದ ಹೆಸರು ಹೇಳ್ತಾರೆ, ಜನಸಾಮಾನ್ಯರ ಹೆಸರು ಹೇಳ್ತಾರೆ ಹೊರತು ನಿಜವಾಗಿ ಇವರಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಜನರನ್ನು ಒಟ್ಟುಗೂಡಿಸ್ಬೇಕಾದ್ರೆ ಅರ್ಹತೆ ಇರೋನು ಸೀಟ್ ಕೊಡಲಿ. ನಾವು ಹೇಳ್ತಾ ಇರೋದು ದಾವಣಗೆರೆ ಕ್ಷೇತ್ರದಲ್ಲಿ ಯಾರಿಗೆ ನಾಯಕತ್ವದ ಗುಣ ಇದೆ, ಯಾರಿಗೆ ತಿಳುವಳಿಕೆ ಪ್ರಜ್ಞೆ ಇದೆ, ಯಾರು ಕಾನೂನು ರೂಪಿಸುವಂಥ ಒಂದು ಪ್ರವೀಣ್ಯತೆ ಇದೆ ಅಂಥವ್ರಿಗೆ ಅಭ್ಯರ್ಥಿಯಾಗಿ ಮಾಡಲಿ. ಅದು ಬಿಟ್ಟು ಯಾರಿಗೋ ಬೆದರಿ ಅವ್ರ ಕುಟುಂಬ ಹೊರಟೋದ್ರೆ ಕಾಂಗ್ರೆಸ್ ಗತಿ ಏನೋ, ಅವ್ರಿಲ್ಲ ಅಂದ್ರೆ ಕಾಂಗ್ರೆಸ್ ಇರಲ್ಲೇನೋ ಅನ್ನೋ ಗೊಡ್ಡ ಬೆದರಿಕೆ ಎದುರಿದಾರಲ್ಲ, ಆ ಏಡಿತನಕ್ಕೆ ನಾನು ಅವ್ರನ್ನ ಧಿಕ್ಕಾರ ಕೊಡ್ತಾ ಇದ್ದೀನಿ. ಉಪಚುನಾವಣೆ ಬಂದಿದೆ, ಯಾರಿಗೆ ಬಂತು, ಎಲ್ಲಿಗೆ ಬಂತು? 47ರ ಸ್ವಾತಂತ್ರ್ಯ. ಜಿಆರ್ ಆರ್ಥೋಪೆಡಿಕ್ಸ್, ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ವಂಶ ಪರಂಪರೆಗೆ ಬಂತು ಅನ್ನೋ ಟೈಪ್ ಇವತ್ತು ತಗೊಂಬಂದು ನಿಲ್ಲಿಸಿದ್ದಾರೆ. ಇವತ್ತು ಶಾವನೂರು ಶಿವಶಂಕರಪ್ಪನವರು ನಿಧನ ಆಗಿದ್ದಾರೆ. ಚುನಾವಣೆ ಬಂದಿದೆ. ಕಾಂಗ್ರೆಸ್ ಪಕ್ಷ ಅಹಿಂದ ವರ್ಗದ ಮತಗಳನ್ನು ಸೆಳೆದು, ಜನಸಾಮಾನ್ಯರ ಮತಗಳನ್ನು ಸೆಳೆದು, ಕಾಂಗ್ರೆಸ್ ಪಕ್ಷ ಅಹಿಂದ ಸಿದ್ಧಾಂತದ ಮೇಲೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದೆ. ಇವತ್ತು ಎಲ್ಲಿಗೆ ಹೋಗ್ತಾ ಇದೆ? ಮತದಾರನ್ನ ಸೆಳೆಯುವಂಥ ಕಾಂಗ್ರೆಸ್ ಪಕ್ಷ ನಾಯಕತ್ವ ನೀಡೋ ಸಂದರ್ಭದಲ್ಲಿ ಯಾರು ಕೊಡ್ತಾ ಇದ್ದಾರೆ? ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಜನರಿಗೆ ಮತದಾನದ ಹಕ್ಕು ಸಿಕ್ಕಿದಾಗ ತುಂಬ ನಗುಮುಖದಲ್ಲಿ ಅಂಬೇಡ್ಕರ್ ಬರ್ತಾರ. ಪತ್ರಕರ್ತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಏನು ಅಂಬೇಡ್ಕರ್ ಅವರೇ, ಯಾಕೆ ನೀವು ತುಂಬ ನಗುಮುಖದಲ್ಲಿದ್ದೀರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರ, ಇದುವರೆಗೂ ಈ ದೇಶದ ರಾಜನ ಯಾರಾಗ್ತಾ ಇದ್ದು ಅಂದರೆ ರಾಣಿ ಹೊಟ್ಟೆಲ್ಲಿ ಹುಟ್ಟುವಂಥ ಅಂಗವಿಕಲನಾಗಿರಲಿ, ಕುರುಡನಾಗಿರಲಿ, ಅಜ್ಞಾನನಾಗಿರಲಿ ಅವನು ಈ ರಾಜ್ಯದ ರಾಜನಾಗ್ತಾ ಇದ್ನು. ಇನ್ನು ಮುಂದೆ ನಮ್ಮ ದೇಶದ ಜನರಿಗೆ ಮತದಾನದ ಹಕ್ಕು ಸಿಕ್ಕಿದೆ, ಇನ್ನು ಮೇಲೆ ಯಾರು ರಾಜನಾಗ್ತಾನೆ ಅಂದರೆ ಜನರು ಆಯ್ಕೆ ಮಾಡೋಂಥ ಬ್ಯಾಲೆಟ್ ಪೇಪರಲ್ಲಿ ಯಾರು ವೋಟ್ ಪಡಿತಾನೆ ಅವನು ಈ ರಾಜ್ಯದ ರಾಜನಾಗ್ತಾನೆ. ಅದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಮಾತಾಡಿದರು. ಇವತ್ತು ಎಲ್ಲಿಗೆ ಬಂದು ನಿಲ್ಲಿಸ್ತಾ ಇದ್ದಾರೆ ಇವತ್ತು ಅಂದರೆ, ಭಾರತ್ ಜೋಡೋ ಮಾಡಿದ್ರು ರಾಜೀವ್ ಗಾಂಧಿಯವರು. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ ದೇಶದ ಎಲ್ಲ ಜನರನ್ನ ನಾನು ಒಟ್ಟುಗೂಡಿಸ್ತೀನಿ, ನಾವೆಲ್ಲ ಸೋದರರಂತೆ ಬಾಳಬೇಕು, ನಮ್ಮ ದೇಶದಲ್ಲಿ ನಾವೆಲ್ಲ ಒಂದೇ ಅಂತ ಹೇಳಿದರು. ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಒಂದೇ. ಭಾರತ್ ಜೋಡೋ ಮಾಡ್ತೀರಾ, ಅಹಿಂದ ಅಂತೀರಾ, ಜನಸಾಮಾನ್ಯರ ಬಗ್ಗೆ ಮಾತಾಡ್ತೀರಾ, ಎಲ್ಲ ಮಾತಾಡುವಂಥ ಕಾಂಗ್ರೆಸ್ ಪಕ್ಷ ದಾವಣಗೆರೆ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಮಾಡಬೇಕಾದ್ರೆ ಅದು ಯಾರನ್ನ? ಒಬ್ಬ ಶಾಸಕರು ಅಂದ್ರೆ ಏನು? ಒಂದು ಶಾಸನ ರೂಪಿಸುವಂಥ ತಿಳುವಳಿಕೆ ಇರುವಂಥ ಒಂದು ಸ್ಥಾನ ಅದು. ಅದಕ್ಕೆ ಅನುಭವ ಇರಬೇಕು, ಜನರ ಕಷ್ಟ ಸುಖ ನಾರಿ ಮಿಡಿತ ಅರ್ಥ ಆಗಿರಬೇಕು, ಜನರ ಮಧ್ಯದಲ್ಲಿ ಹುಟ್ಟಿರುವಂಥ ನಾಯಕ ಆಗಿರಬೇಕು. ಅಂಥವ್ರನ್ನ ಆಯ್ಕೆ ಮಾಡಿ ಚುನಾವಣೆಗೆ ಸ್ಪರ್ಧಿಸಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಅವರು ಶಾಸನ ರೂಪಿಸೋದಕ್ಕೆ ಒಳ್ಳೆ ಸರ್ಕಾರ ಬರೋಕ್ಕೆ ಕಾರಣಭೂತರಾಗ್ತಾರೆ. ಏನೂ ಇಲ್ಲದೆ ಒಬ್ಬ ಮಂತ್ರಿ ಇದ್ದಾರೆ ದಾವಣಗೆರೆಯಲ್ಲಿ, ಶಾವನೂರು ಶಿವಶಂಕರಪ್ಪನ ಮಗನು ಮಂತ್ರಿ ಇದ್ದಾರೆ, ಇನ್ನೊಬ್ಬರು ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ಅವ್ರ ಕುಟುಂಬದಲ್ಲಿ. ಅವ್ರ ಕುಟುಂಬದ ಶಾವನೂರು ಶಿವಶಂಕರಪ್ಪನ ಮೊಮ್ಮಗ ಇನ್ನೂ ಪ್ರಪಂಚದ ಜ್ಞಾನ ಇಲ್ಲ, ಇನ್ನು ತಿಳುವಳಿಕೆನೇ ಇಲ್ಲ. ಅಂಥವ್ರನ್ನ ಈ ರಾಜರ ವಂಶಸ್ಥರ ಪ್ರಕಾರ ಇವತ್ತೇನು ಸಿಂಹಾಸನ ಕೊಡ್ತಾರ ಆ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಏನೋ ಈ ದೇಶದ ಒಂದು ಸಿಂಹಾಸನ ಮೇಲೆ ಕೂರಿಸ್ದಂಗೆ ಎತ್ಕೊಂಡೋಗಿ ಇವತ್ತು ಆ ಹುಡುಗನ ಟಿಕೆಟ್ ಕೊಟ್ಟಿದ್ದಾರೆ. ಇದು ನಾಚಿಕೆಗೇಡು. ನಮ್ಮ ದೇಶದ ಅವನತಿ ಕರ್ಕೊಂಡು ಹೋಗ್ತಾ ಇರೋದು ಇವರು ನಮ್ಮ ದೇಶನ ಸರ್ವನಾಶ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಯಾವ ಜನ ನಾಯಕತ್ವನೇ ಇಲ್ಲಿ ಧ್ವನಿ ಇಲ್ಲದೆ ಮಾಡಾಕ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಗುಡಿಸ್ಕೊಂಡು, ಪಾಂಪ್ಲೆಟ್ ಮೆತ್ಕೊಂಡು, ಜನ ಸೇರಿಸ್ಕೊಂಡು, ಸ್ಟೇಜ್ ಹಾಕಿ ಗಲಾಟೆಗೆ ಮಾಡಿ ಕೇಸ್ಗಳು ಹಾಕ್ಸ್ಕೊಂಡವರೆಲ್ಲ ಅಲ್ಲೇ ಬಿದ್ದಿರಬೇಕು. ಯಾರು MLA ಇರ್ತಾರೆ, ಯಾರು MP ಇರ್ತಾರೆ, ಯಾರು ಮುಖ್ಯಮಂತ್ರಿ ಇರ್ತಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಇನ್ನೂ ಹುಟ್ಟೋ ಮಕ್ಕಳಿಗೆ ಇವಾಗ ಬರೆದಿಕ್ತಾ ಇದ್ದಾರೆ. ಬಹುಶಃ ಶಾಸನನೇ ಮಾಡಿಬಿಡ್ತಾರೆ, ಇನ್ಯಾರು ವಿಧಾನಸೌಧಕ್ಕೆ ಬರೋದು ಬೇಡ, ನಮ್ಮ ಮಕ್ಕಳು ನಮ್ಮ ಮಕ್ಕಳತ್ತ ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳೇ ಬರಲಿ ಅಂತ ಕಾನೂನು ಬೇಕಾದ್ರೆ ರೂಪಿಸ್ಬಿಡ್ತಾರೆ. ಯಾಕಂದ್ರೆ ಕಾನೂನು ರೂಪಿಸುವಂಥ ಜಾಗಕ್ಕೆ ಕಳಿಸ್ತಾ ಇರೋದು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾಚಿಕೆ ಆಗ್ಬೇಕು ನಿಮಗೆ. ಇವತ್ತು ಒಬ್ಬ ಶಾಸಕನ್ನ ಒಂದು ಕನಿಷ್ಠ ಪಕ್ಷ ಕಾಂಗ್ರೆಸ್ ಪಕ್ಷ
ಯಾರಿಗೆ ಶಾಸಕ ಸ್ಥಾನ ಕೊಡಬೇಕನ್ನೋ ತಿಳುವಳಿಕೆ ಇಲ್ಲದೆ ಯಾರಿಗೋ ಭಯ ಬಿದ್ದು ಇವತ್ತು ಆ ಸ್ಥಾನ ಕೊಟ್ಟಿದ್ದಾರೆ. ನಿಜವಾಗೂ ನೀವು ಕಾಂಗ್ರೆಸ್ ಕಟ್ತಾ ಇಲ್ಲ, ನೀವು ಯಾರ್ಯಾರು ನಿಮ್ಮ ಒಂದು ಹಿಡಿತದಲ್ಲಿದೆ ನಿಮ್ಮ ಕುಟುಂಬಗಳನ್ನ ಪೋಷಣೆ ಮಾಡ್ಕೊಂತ ಇದ್ದೀರಿ.